ಮುಹೂರ್ತ ಮಾಡಿದ್ವಿ, ಒಂದು 4ನೇ ದಿವಸ ಏನೋ ಗೊತ್ತಿಲ್ಲ, ಐ ಲಾಸ್ಟ್ ಮೈ ಸಿಸ್ಟರ್. ಶೂಟಿಂಗ್ ಮಾಡ್ತಾಯಿದ್ವಿ. ಹೀಗೆ 21ನೇ ತಾರೀಕು ಅನಿಸುತ್ತೆ, ರೆಡ್ಡಿಗೆ ಮತ್ತು ರಮೇಶ್ ಅಣ್ಣವರು ಫೋನ್ ಬಂತು. ಅವ್ರ ಅಕ್ಕ ತೀರೋಗ್ಬಿಟ್ಟಿದ್ದಾರೆ ಅಂತಂದರು. ಸಡನ್ನಾಗಿ ರಮೇಶ್ ಅಣ್ಣ ಹೇಳಿದ್ರು, ಇಲ್ಲ ನಿಲ್ಲಿಸು, ಪಿಕ್ಚರ್ ನಿಲ್ಲಿಸು, ಪರವಾಗಿಲ್ಲ, ನೀನು ಫಸ್ಟ್ ಹೋಗು ಅಂತಂದರು. ಏನು ಒಟ್ಟು ಒಂದು 80 ಜನ ಕ್ರೂ, ಮಾರ್ಕೆಟಲ್ಲಿ ಒಂದು 20-25 ಜನ ಪೊಲೀಸ್ ಅವ್ರಿಗೆಲ್ಲ ಪೇ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಸಿಸ್ಟ್ರಿಗೆ ನಾನು ಒಬ್ಬನೇ ಇರೋದ್ರಿಂದ, ಬೇರೆ ಯಾರೂ ಇಲ್ಲೇ ಇರೋದ್ರಿಂದ ಐ ರೆಸ್ಟ್ ಬ್ಯಾಕ್. ಅಲ್ಲಿ 11 ಗಂಟೆಗೆ ನ್ಯೂಸ್ ಬಂತು. ವಿ ಕೇಮ್ ಬ್ಯಾಕ್. ಐ ಫಿನಿಶ್ಡ್ ಆಲ್ ದರ್ ಕರ್ಮ ಏನಿತ್ತು ಎಲ್ಲ ಮಾಡಿ, ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಏನಿದೆಯೋ ಅದೆಲ್ಲ ಮುಗಿಸಿ, ಮತ್ತೆ ರಾತ್ರಿ ಹೊರಡ್ಬೇಕಾದ್ರೆ ಕೋಟೆ ಪ್ರಭಾಕರ್ನ ಕೇಳಿದೆ, ಈ ಸ್ನೇಹಿತರು ಅನ್ನೋದು ಇದಕ್ಕೆ ಅನಿಸುತ್ತೆ. ಅಸ್ಥಿ ಬಿಡೋದಕ್ಕೆ 3ನೇ ದಿವಸ ನಾ ಇರಬೇಕಾಗಿತ್ತು, ಬಟ್ ನಾ ಇರೋಕ್ಕಾಗಲಿಲ್ಲ. ಎಲ್ಲೋ ಆಜೀವ ಅಂತು, ಸರ್ ಫಸ್ಟು ಶೂಟಿಂಗ್ ಮುಗಿಸಿ, ಅದಕ್ಕೆ ಹೇಳೋದು ಫ್ರೆಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ. ನೀವು ಕೆಲಸ ಮಾಡಿ ಸರ್, ನಾನು ಅಕ್ಕನ ಮಗನ ಕರ್ಕೊಂಡೋಗಿ ನಾನು ಅಸ್ಥಿ ವಿಸರ್ಜನೆ ಮುಗಿಸ್ಕೊಂಡ್ಬರ್ತೀನಿ ಅಂತೆಲ್ಲ ಹೇಳಿ, ಈ ಥರ ಸ್ಟಾರ್ಟ್ ಆದರೆ ಎಲ್ಲೋ ಇನ್ನೊಂದು 3 ದಿವಸಕ್ಕೆ ನಮಗೆ ಗಿರಿ ಸರ್ ಅವ್ರ ತಮ್ಮ ಹೋಗ್ಬಿಡ್ತಾರೆ. ದೇ ವರ್ ಲಾಡ್ ಆಫ್ ಹಿಂಡ್ರೆನ್ಸ್ ಇನ್ ದ ಶೂಟ್. ಒಂದಲ್ಲ ಎರಡಲ್ಲ, ಬರ್ತಾ ಇದೆ. ಒಂದು ಯಾವುದೋ ಗಾಡಿ ಬರುತ್ತೆ, ಗಾಡಿ ಇದ್ದಿದ್ದಾಗ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಇನ್ನೊಂದು ಯಾವುದೋ ಗಾಡಿ ಬರುತ್ತೆ, ಇದ್ದಕ್ಕಿದ್ದಾಗೆ ಟಾಪಲ್ಲಿ ಆಗಿಬಿದ್ದೋಗ್ಬಿಡುತ್ತೆ. ಪ್ರವೀಣ್ ಅವ್ರು ಬರ್ತಿರ್ತಾರೆ, 4 ಗಂಟೆಗೆ ಒಂಚೂರು ನಿದ್ದೆ ಬರ್ತಿದ್ದಂತೆ ಸ್ನೇಹಿತಂಗೆ ಕೊಟ್ಟರೆ ಸ್ನೇಹಿತ ಕ್ಲೀನಾಗಿ ತೊಗೊಂಡು ಒಳಗಡೆ ಇಳಿಸ್ಬಿಡ್ತಾರೆ ಟೆಂಪರ್ಡಲ್ಲಿ. ಸೊ ಈ ಥರದ್ದೆಲ್ಲ ಆದರೂ ಕೂಡ ಪುಣ್ಯ ಏನು ಅಂತಂದರೆ ಎಲ್ಲೂ ಶೂಟಿಂಗ್ ನಿಲ್ಲಿಲ್ಲ, ಎಲ್ಲೂ ಏನೂ ಆಗಲಿಲ್ಲ. ಎಷ್ಟು ಚಂದ ಶುರು ಮಾಡಿದ್ವೋ ಅಷ್ಟೇ ಚೆಂದಾಗಿ ಮೊನ್ನೆ ನಾವು ಶನಿವಾರ ಇಳ್ಕಲ್ನಲ್ಲಿ ನಮ್ಮ ಸಿನಿಮಾವನ್ನು ಮುಗಿಸಿ ಕುಂಬಳಕಾಯಿ ಹೊಡೆದು ಎಲ್ಲವನ್ನು ಮಾಡಿ ವಿದಾಯ ಹೇಳಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ನೀರಿತ್ತು. ಕಾರಣ ಏನು ಅಂತಂದರೆ ಇಲ್ಲೆಲ್ಲೂ ನಮಗೆ ದುಡ್ಡು ಬರಲಿಲ್ಲ. ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದೇನು ಅಂತಂದರೆ ಪ್ರೀತಿ, ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ವಿಶ್ವಾಸ, ಎಲ್ಲ ಕಡೆ ಬಂದಿದ್ದು ಕೂಗಿದ್ದೀನಿ, ಕಿರ್ಚಾಡಿದ್ದೀನಿ, ಅರ್ಚಾಟ ಮಾಡಿದ್ದೀನಿ. ಆರ್ಟಿಸ್ಟ್ಗಳು ಎಲ್ಲ ಹೊಸಬ್ರು ನೋಡೋ ಎಲ್ಲ ಮುಖಗಳು ಹೊಸಬ್ರು. ಅವ್ರುಗಳಿಗೆ ಪಾಪ ಅರ್ಥ ಆಗಲ್ಲ, ಸಿನಿಮಾ ಗೊತ್ತಿಲ್ಲ, ಏನೋ ಮಾಡ್ತೀವಿ ಅಂತ ಬರ್ತಾರೆ ಅಲ್ಲೆಲ್ಲ. ಆಮೇಲೆ ವೆರಿ ಟೆಂಪರ್ಡ್ ಏನು ಅಂತಂದರೆ ಇಟ್ ವಾಸ್ 43 degrees. ಬಾಗಲಕೋಟೆ April 25, April 18th to May 15th ಇಟ್ ವಾಸ್ 43 ಡಿಗ್ರಿ. ನಿಂತರೆ ಸ್ನಾನ ಮಾಡ್ತಾ ಇದೀವ, ನಾವೇನು ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ. ಎಲ್ಲ ಎಸ್ಪೆಷಲಿ ಈಚೆ ಬರ್ಬೇಕಾದ್ರೆ 1 ವಾರ ತೊಗೊಂಡಿದೆ ನಮ್ಮ ಮುಖಗಳಲ್ಲಿ. ಈಗಲೂ ಅಷ್ಟೇ, ಈಗ 4 ದಿವಸ ಹೋಗಿ ಬಂದಿದ್ದಕ್ಕೆ ಹಿಂಗಾಗಿದೆ, ಗೊತ್ತಾಗ್ತಿಲ್ಲ ಯಾರ್ಯಾರು ಏನೇನು ಹಿಂಗೆ ಅಂತ. ಬಟ್ ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್ ಕಲರ್, ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್, ಅದೇನೋ ಹೇಳ್ತಾರಲ್ಲ ಆ ಒದ್ದೆ, ಆ ವೆಟ್ನೆಸ್ ಅಂತ ಏನು ಹೇಳ್ತಾರಲ್ಲ, ಪ್ರತಿ ಶಾರ್ಟಲ್ಲೂ ಅದು ಬೇಕಾಗಿತ್ತು ರಿಯಾಲಿಟಿಗೆ, ಅದಕ್ಕೆ ಅಂತಲ್ಲ. ಸೊ ಆ ನಿಟ್ಟಿನಲ್ಲಿ ಅದು ಕೂಡ ನಮ್ಗೆ ಹೆಲ್ಪ್ ಮಾಡ್ತು. ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು, ಎಲ್ಲರೂ ತುಂಬ ಚೆನ್ನಾಗಿ ಕೈ ಹಿಡಿದ್ರು. ಐ ವಾಸ್ ವೆರಿ ಹ್ಯಾಪಿ. ಅಂದ್ಕೊಂಡಿದ್ದನ್ನು ಒಂದು ಈ 46 ದಿನಗಳ ಕಾಲ ಏನು ದೇವ್ರ ಸಹಾಯ ಮಾಡ್ದ, ಅದೆಲ್ಲದಕ್ಕೂ ಮುಖ್ಯವಾಗಿ ದೇವರ ಪ್ರತಿರೂಪವಾಗಿ ನಿಂತಿದ್ಯಾರು ಅಂತಂದರೆ ಈ ನನ್ನ ಗುರುಗಳ ಮೇಲಿಂದ ನಿಂತಹ ಆಶೀರ್ವಾದ. ಪ್ಲಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ನನ್ನ ರಮೇಶ್ ಅಣ್ಣಂಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವಿತೌಟ್ ರಮೇಶ್ ಸರ್ ದೇರ್ ಇಸ್ ನೋ ಗ್ಯಾಂಗ್ಸ್ ಆಫ್ UK.